ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್. ಇವತ್ತು ನಾವು ಎಗ್ಸ್ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ರೆಸಿಪಿನ ಪ್ರಿಪೇರ್ ಮಾಡೋಣ. ಸೊ ಇಲ್ಲಿ ನಾನಿಲ್ಲಿ ಗಾರ್ಲಿಕ್ ಎಗ್ ಮಸಾಲ ಅನ್ನೋ ಒಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಮತ್ತೆ ಇದು ಟ್ರೈ ಮಾಡಿದ್ದೀನಿ ಆಲ್ಸೋ, ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈಗ ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀನಿ, ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿ ಚೆನ್ನಾಗಿದೆ. ಅದಕ್ಕಾಗಿ ನಾನಿಲ್ಲಿ ಒಂದು 10 ನಿಮ್ಗೆ ಎಷ್ಟು ಬೇಕು ಅಷ್ಟು ಮೊಟ್ಟೆನ ನೀವು ಬೇಯಿಸ್ಕೋಬೇಕಾಗುತ್ತೆ. ಫಸ್ಟು ನಾನಿಲ್ಲಿ ಸುಮಾರು ಒಂದು 10 ಅಥವಾ 8 ಮೊಟ್ಟೆನ 8 ಅಥವಾ 10 ಮೊಟ್ಟೆನ ಇಲ್ಲಿ ನಾನು ತಗೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಇಲ್ಲಿ ನೋಡಿ, ನಾನು ಇಲ್ಲಿ 2 ಥರ ನಾನು ಎಗ್ಸ್ನ ಯೂಸ್ ಮಾಡಿ ಇವತ್ತು ಡಿಶ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಾನಿಲ್ಲಿ 4 ಇಂದ 5 ಮೊಟ್ಟೆನ ತಗೊಂಡು ಬೇಯಿಸ್ಕೊಂಡು ನೋಡಿ ಇಲ್ಲೇ ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ಎಗ್ಸಲ್ಲಿ ನಾವು ತುಂಬ ಡಿಫ್ರೆಂಟ್ ಆದಂತಹ ಅನೇಕ ಒಂದು ಡಿಶಸ್ನ ನಾವು ಪ್ರಿಪೇರ್ ಮಾಡ್ಕೋಬೋದು. ಸೊ ನನ್ನ ಫ್ರೆಂಡ್ಗೆ ಎಸ್ಪೆಷಲಿ ಈ ಮೊಟ್ಟೆಯಲ್ಲಿ ತುಂಬಾ ವೆರೈಟೀಸ್ ಮಾಡ್ತೀನಿ ನಾನು. ಸೊ ಅದಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಇದೊಂದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು. ಅದಕ್ಕಾಗಿ ನೋಡಿ ಈ ಥರ ಉದ್ದುದ್ದಕ್ಕೆ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ಫಸ್ಟು ಬೇಯಿಸ್ಕೊಂಡಿದ್ದ ನಂತರ ಮೊಟ್ಟೆನ ಈ ಥರ ಬೇಯಿಸ್ಕೊಂಡು ಉದ್ದುದಕ್ಕೇನೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ಕೆಲವರಂತೂ ನೋಡಿ ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೋಬೇಕು ಮೊಟ್ಟೆನ. ಸೊ ನಾನಿಲ್ಲಿ ಗಾರ್ಲಿಕ್ ಎಗ್ ಮಸಾಲ ಅಂತ ಹೇಳಿರೋದ್ರಿಂದ ಫಸ್ಟು ನಾವು ಒಂದು 2 ಗಾರ್ಲಿಕ್ನ ಅಂದರೆ ಬೆಳ್ಳುಳ್ಳಿನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿನ ಸಿಪ್ಪೆ ಸಮೇತನೇ ಹಾಕ್ಕೋಬೋದು ಅಥವಾ ಬಿಡಿಸಿನೂ ಹಾಕ್ಕೊಳ್ಳಿ. ನೋಡಿ, 1 ಸ್ಪೂನ್ ಅಷ್ಟು ಜೀರಿಗೆನ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಸೋಂಪು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ನಂತರ ಇದಕ್ಕೆ ನಾವು ಚೆನ್ನಾಗಿ ಸ್ವಲ್ಪ ಖಾರದ ಪುಡಿನ ಅಂದರೆ ಅಚ್ಕಾರದ ಪುಡಿನ ಅಂದರೆ ಖಾರಕ್ಕೆ ಅನುಗುಣವಾಗಿ ನೀವು ಅಚ್ಕಾರದ ಪುಡಿನ ಯೂಸ್ ಮಾಡ್ಕೋಬೇಕು. ನಾನಿಲ್ಲಿ 1.5 ಸ್ಪೂನ್ ಅಷ್ಟು ಇಲ್ಲಿ ಅಚ್ಕಾರದ ಪುಡಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಸಾಂಬಾರ್ಗೆಲ್ಲ ಯೂಸ್ ಮಾಡ್ತೀವಲ್ವ, ಅದು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಕಲ್ಲುಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಕಲ್ಲುಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ನಾವು ಜಜ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಈ ಕಲ್ಲಿದೆಯಲ್ವ, ಈ ಕಲ್ಲಲ್ಲಿ ಕುಟ್ಕೋಬೇಕಾಗುತ್ತೆ. ಮಿಕ್ಸಿಗೆ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಸೊ ಇದನ್ನು ಜಜ್ಜಿ ಕುಟ್ಕೊಂಡು ಸೈಡ್ಗೆ ಇಟ್ಕೋಬೇಕಾಗುತ್ತೆ. ಒಂದು ಕಡೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಕಾಯಕ್ಕೆ ಇಟ್ಟಿದ್ದೀನಿ. ಒಂದು ಬಾಣಲೆ ಅಥವಾ ಒಂದು ಪಾತ್ರೆನ ತಗೊಂಡು, ಸೊ ಅದು ಕಾದ ನಂತರ ಒಂದು 2 ಈರುಳ್ಳಿನ ನಾವು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. 2 ಈರುಳ್ಳಿನ ಸೇರಿಸ್ಕೊಂಡು ಈ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪು, ಆದಷ್ಟು ಫ್ರೆಶ್ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿನೂ ಅಷ್ಟೇ ಹಸಿ ಸ್ಮೆಲ್ಲೆಲ್ಲ ಬಿಡಬೇಕು. ಸೊ ನಾವು ಮೊಟ್ಟೆಯಲ್ಲಿ ಹಲವಾರು ರೀತಿ ನಾವು ಮಾಡ್ತೀವಿ. ಎಗ್ ಕರಿ ಇರ್ಬೋದು, ಎಗ್ ರೈಸ್ ಇರ್ಬೋದು, ಎಗ್ ಫ್ರೈಡ್ ರೈಸ್ ಮಾಡ್ತೀವಿ, ಮತ್ತು ಎಗ್ ಪೆಪ್ಪರ್ ಡ್ರೈ ಮಾಡ್ತೀವಿ. ಹೀಗೆ ಹಲವಾರು ರೀತಿ ಮಾಡ್ತೀವಿ. ಸೊ ಇದೊಂದು ಡಿಫ್ರೆಂಟ್ ಆದಂತಹ ರೆಸಿಪಿ ಅಂತ ಹೇಳ್ಬೋದು. ನೋಡಿ, ಈಗ ಪೇಸ್ಟ್ ಥರ ಮಾಡಿದ್ವಲ್ಲ, ಈ ಜಜ್ಕೊಂಡಿದ್ವಲ್ಲ, ಬೆಳ್ಳುಳ್ಳಿ, ಅಚ್ಕಾರದ ಪುಡಿ, ಜೀರಿಗೆ, ಸೋಂಪು ಎಲ್ಲ ಹಾಕಿದ್ವಲ್ಲ, ಉಪ್ಪು ಎಲ್ಲ, ಸ್ವಲ್ಪ ಅರಿಶಿನೂ ಹಾಕ್ಕೊಳ್ಳಿ. ಈಗ ಆ ಜಜ್ಜಿರ್ತಕ್ಕಂತಹ ಆ ಮಸಾಲೆಯನ್ನು ನಾವೀಗ ಈ ಈರುಳ್ಳಿ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಒಂದಕ್ಕೊಂದು ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಆ ಒಂದು ಸ್ಮೆಲ್ ಅನ್ನೋದು, ಗಾರ್ಲಿಕ್ ಅಂದರೆ ಈ ಬೆಳ್ಳುಳ್ಳಿ ಸ್ಮೆಲ್ ಅನ್ನೋದು ದಬ್ಬಬಾ ಸಖತ್ತಾಗಿ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ ಆ ಒಂದು ಪರಿಮಳ ಅನ್ನೋದು. ಸೊ ತಿನ್ನೋದಕ್ಕೂ ಅದೇ ಥರ ರುಚಿಕರವಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಎಣ್ಣೆನ ಬಿಡಬೇಕು. ಇದಕ್ಕೆ ನಾನು ಸ್ವಲ್ಪ ಚಿಕನ್ ಮಸಾಲಾನ ಸಹ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಿಂದ ಇನ್ನೊಂದು ಥರ ಟೇಸ್ಟ್ ಅನ್ನೋದು ಡಿಫ್ರೆಂಟಾಗಿ ಇರುತ್ತೆ. ಸೊ ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗಾಗಲೇ ಬೇಯಿಸಿ ಕಟ್ ಮಾಡಿರ್ತಕ್ಕಂತಹ ಮೊಟ್ಟೆ ಸ್ಲೈಸಸ್ನ ಹಾಕ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕೊನೆಯದಾಗಿ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಇನ್ನೂ ಏನಾದ್ರೂ ಉಪ್ಪು ಬೇಕಾದ್ರೆ ಉಪ್ಪು ಹಾಕ್ಕೊಂಡು ಕೊನೆಗೆ ಒಳ್ಳೆ ಮಿಕ್ಸನ್ನು ಕೊಡೋಣ. ನೋಡಿ,
ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು. ಸೊ ಹಾಗಾಗಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಸೈಡಲ್ಲಿ ಎಣ್ಣೆ ಎಲ್ಲ ಬಿಡ್ತಾ ಇದೆ. ಸೊ ಈಗ ಫೈನಲಿ ನಮ್ಮ ಒಂದು ಗಾರ್ಲಿಕ್ ಎಗ್ ಮಸಾಲ ಅನ್ನೋದು ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಇದೆ. ಈಗ ಒಂದು ಒಳ್ಳೆ ಮಿಕ್ಸನ್ನು ಕೊಡೋಣ. ಚೆನ್ನಾಗಿ ಆಗಿದೆ. ಈಗ ಇದನ್ನು ನಾವು ಒಂದು ಸರ್ವಿಂಗ್ ಪ್ಲೇಟ್ಗೆ ಅಥವಾ ಬೌಲ್ಗೆ ತಗೊಳ್ಳೋಣ. ನೋಡಿ ಆಗಿದೆ. ಈ ಒಂದು ಗಾರ್ಲಿಕ್ ಎಗ್ ಮಸಾಲ ಅನ್ನೋದು ಚಪಾತಿ, ರೋಟಿ, ಕುಲ್ಚಾ ಯಾವುದಕ್ಕೆ ಬೇಕಾದ್ರೂ ಸಹ ನಾವು ತಿನ್ಬೋದು ಫ್ರೆಂಡ್ಸ್. ಸೊ ಸೈಡ್ ಡಿಶ್ ಆಗಿ ಸಹ ನಾವು ಇದನ್ನು ತಿನ್ಬೋದು. ತುಂಬಾ ರುಚಿಕರವಾಗಿರುತ್ತೆ. ಕೆಲವರು ಚಿಕನ್ ಮಟನ್ ಎಲ್ಲ ತಿನ್ನೋದಿಲ್ಲ. ಸೊ ಅವ್ರಿಗೆ ಇದು ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಪ್ಲೀಸ್ ಎಲ್ಲರೂ ಅಷ್ಟೇ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಈಗ ಸರ್ವಿಂಗ್ ಪ್ಲೇಟ್ಗೆ ನಾನಿಲ್ಲಿ ತೆಗೆದಿದ್ದೀನಿ. ನೋಡಿ ಈಗ ಗಾರ್ಲಿಕ್ ಎಗ್ ಮಸಾಲ ಅನ್ನೋದು ರೆಡಿಯಾಗಿದೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಇನ್ನೂ ಒಳ್ಳೆ ಡಿಶಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಯಾವ ಥರ ಡಿಶಸ್ ಬೇಕು ಅಂತಲೂ ಸಹ ಕಾಮೆಂಟ್ ಮಾಡಿ, ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.